ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇ ಟು ಸಕ್ಸಸ್ GSN ಮೈಸೂರಿನಿಂದ. ಈ ದಿನದ ಸಂಚಿಕೆಗೆ ತಮಗೆಲ್ಲರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ, ನೆರಳು ಮತ್ತು ಸಂಬಂಧ, ದ ಶಾಡೋ ವರ್ಸಸ್ ರಿಲೇಷನ್ಶಿಪ್. ಏನಿದು ಶಾಡೋ ಮತ್ತು ರಿಲೇಷನ್ಶಿಪ್? ನೆರಳಿಗೂ ಸಂಬಂಧಗಳಿಗೂ ಏನಿದು ಒಂದು ಅನುಬಂಧ ಅಥವಾ ಸಂಬಂಧ? 100%. ನಮ್ಮ ನೆರಳನ್ನು ನಾವು ಯಾವಾಗ ನೋಡಲು ಸಾಧ್ಯ, ಹಾಗೂ ಆ ನೆರಳನ್ನು ಸಂಬಂಧಗಳಿಗೆ ಯಾವ ಉದ್ದೇಶದಿಂದ, ಯಾವ ಮಾರ್ಗದಲ್ಲಿ ನಾವು ಹೊಂದಾಣಿಕೆ ಮಾಡಿ ಮಾತನಾಡಬಹುದು? ಬಹಳ ಮುಖ್ಯವಾಗಿ, ನೆರಳು ನಮ್ಮೊಂದಿಗೆ ಇರುವುದು ಕೇವಲ ನಾವು ಬೆಳಕಿನಲ್ಲಿ ಇದ್ದಾಗ ಮಾತ್ರ. ನಾವು ಯಾವಾಗ ಕತ್ತಲೆಯಲ್ಲಿ ಅಥವಾ ಒಂದು ಡಾರ್ಕ್ ಪ್ಲೇಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಇದ್ದಾಗ ನಮ್ಮೊಂದಿಗೆ ನಮ್ಮ ನೆರಳು ಸಹ ಇರುವುದಿಲ್ಲ. ಹಾಗೆ ಸಂಬಂಧಗಳನ್ನು ನೆರಳಿಗೆ ಯಾಕೆ ಹೋಲಿಸ್ತಾ ಇದ್ದೀವಿ ಅಂದರೆ, ಬೆಳಕು ಎಂಬ ಅಂಶವನ್ನು ನಾವು ಒಬ್ಬ ಮನುಷ್ಯ ಹೊಂದಿರುವಂತಹ ಮಾರಲ್ ಸಪೋರ್ಟ್, ಮನಿ ಸಪೋರ್ಟ್ ಅಥವಾ ಆತನ ಕಂಫರ್ಟಬಿಲಿಟಿ ಅಂತ ಏನು ಹೇಳ್ತೀವಿ, ಕಂಫರ್ಟ್ ಝೋನ್ಗೆ ನಾವು ಹೋಲಿಸಿ ನೋಡ್ತಾ ಇದ್ದೀವಿ. ಬೆಳಕು ನಮ್ಮೊಂದಿಗಿದ್ದರೆ ನಾವು ನೆರಳನ್ನು ನೋಡಲು ಸಾಧ್ಯ. ಹಾಗೆ ನಮ್ಮ ಪರಿಸ್ಥಿತಿ ಸುಧಾರಿಸಿದ ಮಟ್ಟದಲ್ಲಿದ್ದರೆ ಹಾಗೂ ಬೇರೆಯವರಿಗೆ ಸಹಕರಿಸುವಂತಿದ್ದರೆ ಮಾತ್ರ ನಮ್ಮೊಂದಿಗೆ ಹಲವಾರು ಸಂಬಂಧಗಳು ತಾನಾಗಿಯೇ ಹುಟ್ಟಿಕೊಳ್ಳುತ್ತವೆ ಎಂಬ ಸ್ಪಷ್ಟ ಸಂದೇಶದೊಂದಿಗೆ ನಿಮ್ಮ ಮುಂದೆ ಈ ದಿನದ ಸಂಚಿಕೆ ಶಾಡೋ ವರ್ಸಸ್ ರಿಲೇಷನ್ಶಿಪ್. ಹಾಗಾದರೆ ಶಾಡೋ ಬೆಳಕಿನಲ್ಲಿ ಇರುತ್ತೆ ಅನ್ನುವುದಾಗ, ನಮ್ಮ ಬಳಿ ಎಲ್ಲವೂ ಸರಿ ಇದ್ದಾಗ, ನನ್ನ ಪರಿಸ್ಥಿತಿ, ನನ್ನ ಮನಸ್ಥಿತಿ, ನನ್ನ ಮನಿ ಸ್ಥಿತಿ ಎಲ್ಲವೂ ಸುಧಾರಿಸಲ್ಪಟ್ಟ ಮಟ್ಟದಲ್ಲಿದ್ದಾಗ ನನ್ನೊಂದಿಗೆ ಇರುವಂತಹ ಜನ ನಿಜವಾಗಿಯೂ ನನ್ನ ಮೇಲೆ ಅವಲಂಬಿತರಾಗಿದ್ದಾರೆಯೇ ಅಥವಾ ನನಗಾಗಿ ನನ್ನೊಂದಿಗಿದ್ದಾರೆಯೇ, ಅಥವಾ ನಮ್ಮ ಮೇಲೆ ಬೀಳುತ್ತಿರುವಂತಹ ಬೆಳಕು ಅಂತ ನಾವೇನು ಹೇಳ್ತೀವಿ, ಅಥವಾ ನಮ್ಮೊಂದಿಗೆ ಚಲಿಸುತ್ತಿರುವಂತಹ ಬೆಳಕಿದೆಯಲ್ಲ, ಆ ಬೆಳಕಿನ ಆಧಾರದಲ್ಲಿ ಅವರು ನಮ್ಮೊಂದಿಗಿದ್ದಾರಾ ಎಂಬ ಪ್ರಶ್ನೆಯನ್ನು ನಾವು ನಮ್ಮ ಮನಸ್ಸಿಗೆ ಹಾಕಿಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ. ನಿಜವಾದ ಸಂಬಂಧಗಳು ಯಾವ ಬೆಳಕಿನ ಮೇಲೂ ಅವಲಂಬಿತವಾಗಿರುವುದಿಲ್ಲ. ಇಲ್ಲಿ ಬೆಳಕು ಎಂಬ ಪದ ನಮ್ಮ ಬಳಿ ಇರುವಂತಹ ಸಂಪತ್ತು, ನಮ್ಮವಿರುವಂತಹ ಗುಣ, ಶ್ರೇಷ್ಠತೆ, ವ್ಯಕ್ತಿತ್ವ ಅಥವಾ ನಮ್ಮ ನಡವಳಿಕೆ, ಹೀಗೆ ಇಂತಹ ಸಂಬಂಧಗಳನ್ನು ನಾವು ಶಾಡೋ ಆಧಾರಿತ ಅಥವಾ ನೆರಳು ಆಧಾರಿತ ಸಂಬಂಧಗಳೇನಿದೆ, ಇವು ಎಲ್ಲವೂ ಕೂಡ ತಾತ್ಕಾಲಿಕವಾದಂತಹ ಅಂಶ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ನಾವು VBR ವರ್ಸಸ್ RBR ಎಂಬ ಅಂಶವನ್ನು ಹೇಳುವಾಗ ಬಹಳ ಸ್ಪಷ್ಟವಾಗಿ ನೇರವಾಗಿ ತಿಳಿಸಿದ್ದೇವೆ. ರೆವಿನ್ಯೂ ಬೇಸ್ಡ್ ರಿಲೇಷನ್ಶಿಪ್ ಆಸ್ ವೆಲ್ ಆಸ್ ವ್ಯಾಲ್ಯೂ ಬೇಸ್ಡ್ ರಿಲೇಷನ್ಶಿಪ್, ಬೋತ್ ಆರ್ ಈಕ್ವಲಿ ಮೆಜರ್ಡ್ ಆ್ಯಂಡ್ ಈಕ್ವಲಿ ರಿಕ್ವೈರ್ಡ್ only. ಬಟ್ ಶಾಡೋ ವರ್ಸಸ್ ರಿಲೇಷನ್ಶಿಪ್ನಲ್ಲಿ ಶಾಡೋ ಮೇಲೆ ಅವಲಂಬಿತವಾದಂತಹ ಸಂಬಂಧಗಳು ಆ ಬೆಳಕು ಸ್ಥಗಿತಗೊಂಡಾಗ ಅಥವಾ ಆ ಬೆಳಕಿನ ಅಸ್ತಿತ್ವ ಕಳೆದುಕೊಂಡಾಗ ನಮ್ಮಿಂದ ದೂರವಾಗುವುದರಲ್ಲಿ ಎರಡು ಮಾತಿಲ್ಲ. ಯಾವ ಸಂದರ್ಭದಲ್ಲಿ ನೀವು ಎಲ್ಲ ರೀತಿಯಲ್ಲೂ ಸುಖಕರವಾದ ವಾತಾವರಣದಲ್ಲಿ ಅಥವಾ ಬೇರೆಯವರ ಸುಖಕರವಾದ ವಾತಾವರಣವನ್ನು ಸೃಷ್ಟಿಸುವುದಕ್ಕೆ ಸಹಾಯಕಾರಿಯಾಗಿ ನಿಲ್ಲಬಲ್ಲಿರೋ ಅಂತಹ ಸಂದರ್ಭದಲ್ಲಿ ಹಲವಾರು ಸಂಬಂಧಗಳು ನಮ್ಮೊಂದಿಗೆ ಇರುತ್ತವೆ. ಕಷ್ಟಕರವಾದ ಸಂದರ್ಭದಲ್ಲಿ ಹಾಗಾದರೆ ನನಗೆ ಸಹಾಯ ಮಾಡಿದವರು ಮಾತ್ರ ಒಳ್ಳೆಯ ಸ್ನೇಹಿತನ, ಅಥವಾ ನನ್ನ ಕೈ ಹಿಡಿದವರು ಮಾತ್ರ ಒಳ್ಳೆಯ ಸಂಬಂಧಿಗಳ? ಖಂಡಿತವಾಗಿಯೂ ಇಲ್ಲ. ನಮ್ಮ ಜೀವನ ನಿರ್ವಹಣೆ, ನಿರೂಪಣೆ, ನಮ್ಮ ಜೀವನದ ಸಮತೋಲನ ಎಲ್ಲವೂ ಕೂಡ ನಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ದಯಮಾಡಿ ಬೆಳಕನ್ನು ಆಧಾರಿತವಾಗಿರುವಂತಹ ಸಂಬಂಧಗಳ ಬಗ್ಗೆ ಯೋಚನೆ ಮಾಡಿ. ಅಂತಹ ಸಂಬಂಧಗಳೂ ಬೇಕು, ಆದರೆ ಆ ಸಂಬಂಧಗಳ ಶ್ರೇಷ್ಠತೆಯನ್ನು ಅಳೆಯುವ ಮುನ್ನ ದಯಮಾಡಿ ನೈಜ ಸಂಬಂಧಗಳನ್ನು ಅಥವಾ ನಿಜವಾದ ಸಂಬಂಧಗಳು, ನಮ್ಮ ವ್ಯಕ್ತಿತ್ವ ಆಧಾರಿತವಾಗಿ ಬಂದಂತಹ ಸಂಬಂಧಗಳೇನಿವೆ ಅವುಗಳನ್ನು ಕಳೆದುಕೊಳ್ಳಬಾರದು ಎಂಬ ಸ್ಪಷ್ಟ ಸಂದೇಶ ಈ ಒಂದು ಎಪಿಸೋಡ್ನಲ್ಲಿ ನಾವು ನೀಡಲು ಬಯಸ್ತಾ ಇದ್ದೇವೆ ಸ್ನೇಹಿತರೆ. ವ್ಯಕ್ತಿಗತವಾಗಿ ಹಲವಾರು ಮಂದಿ ಸಂಸಾರಗಳು ಅಥವಾ ಕುಟುಂಬಗಳು, ಜೊತೆಗುಟ್ಟಿದಂತಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಉತ್ತಮ ಭ್ರಾತೃತ್ವವನ್ನು ಅಥವಾ ಬಾಂಧವ್ಯವನ್ನು ಹೊಂದಿರುತ್ತಾರೆ. ಎಲ್ಲ ಕುಟುಂಬಗಳಿಗೂ ಇದು ಅನ್ವಯಿಸುವುದಿಲ್ಲ. ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಹದಗೆಟ್ಟರೆ
ಆ ವ್ಯಕ್ತಿಯ ಜೊತೆಗೆ ನಿಲ್ಲುವವರು ಕೆಲವೇ ಮಂದಿ. ಆದರೆ ಅದೇ ವ್ಯಕ್ತಿಯ ಪರಿಸ್ಥಿತಿ ಹದವಾಗಿ ಇದ್ದರೆ ಆತನ ಬಳಿ ಇರುವಂತಹ ಜನರ ಸಂಖ್ಯೆ ಬಹಳ ಜಾಸ್ತಿ ಇರುತ್ತದೆ. ಆ ಜನರು ನಿಜವಾಗಿಯೂ ನಮ್ಮ ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿದ್ದಾರಾ ಅಥವಾ ನನ್ನ ಬಳಿ ಇರುವಂತಹ ಮನಿ ಸ್ಥಿತಿಯ ಮೇಲೆ ಅವಲಂಬಿತರಾಗಿದ್ದಾರಾ? ವ್ಯಕ್ತಿತ್ವ, ವಿಚಾರ ಬಹಳ ಮುಖ್ಯ. ಆದರೆ ಅಂತಹ ಸಂಬಂಧಗಳು ನಮ್ಮ ಮೇಲೆ ಬೀಳುತ್ತಿರುವಂತಹ ಅಥವಾ ನಮ್ಮೊಂದಿಗೆ ಇರುವಂತಹ ಬೆಳಕಿನ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಎಲ್ಲವೂ ಕೂಡ ಶ್ರೇಷ್ಠತೆಯನ್ನು ಆಧಾರಿತವಾಗಿರುತ್ತವೆ. ನಮ್ಮ ನಡವಳಿಕೆ, ನಮ್ಮ ಒಂದು ಏನಂತ ಹೇಳ್ತೀವಿ ವಿಚಾರಧಾರೆಗಳು, ಚಾರಿತ್ರ್ಯ, ಇಂತಹ ವಿಚಾರಗಳ ಮೇಲೆ ಅವಲಂಬಿತವಾಗಿರುವುದು ಬಹಳ ಶ್ರೇಷ್ಠವಾದ ಸಂಬಂಧವಾಗಿರುತ್ತದೆ. Relationships may not be permanent with us, few relationships, because many are majorly depends on money. If you have money, many people will be with you. If you don't have money, you may not have anybody, we can say. ಬಟ್ ಹಾಗಾದರೆ ನಾವು ಏನು ಬೇಕಾದರೂ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರೆ ಓಕೆನಾ? ಇಂದಿನ ಪುರಾತನ ಕಾಲದ ವಿಚಾರಗಳನ್ನು ಗಮನಿಸಿದಾಗ ನಾವು ಅಂದ್ಕೋತಾ ಇರ್ತೀವಿ, ನಾವು ಮಾಡಿದಂತಹ ದಾನ ಧರ್ಮ ಪಾಪ ಪುಣ್ಯ ಎಲ್ಲವೂ ಕೂಡ ಇಲ್ಲಿ ಅಳೆಯಲ್ಪಡುತ್ತದೆ. ಆ ಅಳತೆಯ ಮೇಲೆ ನಮ್ಮ ಜೀವನ ಸಾಗಲ್ಪಡುತ್ತದೆ. ಬಹಳ ಅದ್ಭುತವಾದ ಸಾಲುಗಳು. ಆದರೆ ಈ ದಿನ ನಮ್ಮ ಪಾಪ ಪುಣ್ಯ ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಬಳಿ ಇರುವ ವಿಷಯಕ್ಕಿಂತ ಹೆಚ್ಚಾಗಿ ವಿನಿಮಯ ಏನಿದೆ ಅದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ನೇರವಾಗಿ ಹೇಳೋದಾದರೆ ಎಷ್ಟೋ ಸಂಬಂಧಗಳು ನಾವು ನೋಡ್ತಾ ಹೋಗ್ತೀವಿ, ಅದು ಬೆಳಕಿನ ಮೇಲೆ ಅವಲಂಬಿತವಾಗಿರುತ್ತವೆ. ಅಂಥ ಸಂಬಂಧಗಳು ಬಹಳಷ್ಟು ಸಿಗ್ತವೆ. ವಿಚಾರಗಳ ಮೇಲೆ ಅವಲಂಬಿತವಾದಂತಹ ಸಂಬಂಧಗಳು ಬಹಳ ಕಡಿಮೆ ಈ ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರೆ. ನಮ್ಮ ಹಳೆಯ ಜೀವನ ಶೈಲಿ ಬೇರೆ, ಪ್ರಸ್ತುತ ಜೀವನ ಶೈಲಿ ಬೇರೆ, ಮುಂಬರುವ ಜೀವನ ಶೈಲಿ ಇನ್ನೂ ವಿಭಿನ್ನವಾಗಿರುತ್ತದೆ, ವಿಶಿಷ್ಟವಾಗಿರುತ್ತದೆ ಅಥವಾ ವಿಚಿತ್ರವಾಗಿಯೂ ಇರಬಹುದು. ಇಂತಹ ವಿಚಾರಧಾರೆಗಳು ಬಹಳ ಮನಸ್ಸಿಗೆ ನಾಟುವಂಥ ಅಂಶಗಳಾದರೂ ಕೂಡ ಸಹಿಸಲೇಬೇಕಾದಂತಹ ವಿಚಾರಗಳಾಗಿವೆ. ನಾವು ಅಂತಹ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕಾದಂತಹ ಪರಿಸ್ಥಿತಿ ನಾವು ಬೆಳೆಸಿಕೊಳ್ಳಬೇಕಾಗುತ್ತೆ. ಇಲ್ಲ, ನಾನು ವಿಚಾರವಾದಿ, ನನ್ನಲ್ಲಿ ಒಂದಷ್ಟು ಒಳ್ಳೆಯ ವಿಚಾರ ಇದೆ, ನನಗೆ ಶ್ರೇಷ್ಠ ವ್ಯಕ್ತಿತ್ವ ಇದೆ, ನಾನು ಅದರಿಂದ ಎಲ್ಲವನ್ನ ನಿಭಾಯಿಸಬಲ್ಲನೆ, ಖಂಡಿತವಾಗಿಯೂ ಕಷ್ಟಕರವಾದ ವಿಚಾರ ಅದು ಆಧುನಿಕ ಯುಗದಲ್ಲಿ. ಏನೋ ಹೇಳುವಾಗ ಬಹಳ ಅಪರೂಪದ ರಾಜಕಾರಣಿಗಳು ಅಥವಾ ಅಪರೂಪದ ನಾಯಕತ್ವಗಳನ್ನು ನಾವು ಕಾಣಬಹುದು, ನಿಜವಾದ ಜನಸೇವಕರನ್ನು. ಆ ಜನಸೇವಕನಾಗಬೇಕು ಅಂದರೂ ಕೂಡ ಇವತ್ತು ನಮ್ಮ ಬಳಿ ಒಂದಷ್ಟು ಒಳ್ಳೆಯ ಬೆಳಕು ಬೀಳ್ತಾ ಇರಬೇಕು ನಮ್ಮ ಮೇಲೆ, ಆವಾಗಷ್ಟು ನೆರಳು ನಮ್ಮಿಂದ ಇರುತ್ತೆ. ಆ ನೆರಳನ್ನು ನಾವು ಸಂಬಂಧಗಳಿಗೆ ಹೋಲಿಸ್ತಾ ಇದ್ದೀವಿ ಅಷ್ಟೆ. ಎಷ್ಟು ಜನ ರಾಜಕಾರಣಿಗಳು ಶುದ್ಧ ಮನಸ್ಸಿನಿಂದ ನಿಸ್ವಾರ್ಥ ಸೇವೆಯಿಂದ ವೇದಿಕೆಯಲ್ಲಿ ಕೂತಿರ್ತಾರೆ. ಎಷ್ಟೋ ಅದಕ್ಕಿಂತ ಶ್ರೇಷ್ಠ ವ್ಯಕ್ತಿತ್ವವನ್ನು ಉಳ್ಳಂತಹ ವ್ಯಕ್ತಿಗಳು ಕಾರ್ಯಕರ್ತರ ಪಟ್ಟಿಯಲ್ಲಿಯೂ ಇರುವುದಿಲ್ಲ. ನಾಯಕರಾಗೋದಿರಲಿ, ಕಾರ್ಯಕರ್ತರ ಪಟ್ಟಿಯಲ್ಲೂ ಕೂಡ ಅವರು ಇರೋದಿಲ್ಲ. ಸೊ ದಯಮಾಡಿ ವಿಚಾರವನ್ನು ಅವಲೋಕಿಸಿ, ಅನ್ವೇಷಿಸಿ, ವಿಶ್ಲೇಷಿಸಿ, ಯಾವ ಸಂಬಂಧಗಳು ಸೂಕ್ತ, ಯಾವುದು ಶ್ರೇಷ್ಠ, ಬೆಳಕು ಆಧಾರಿತ ಸಂಬಂಧವೋ ಅಥವಾ ನಮ್ಮ ವ್ಯಕ್ತಿತ್ವ ಆಧಾರಿತ ಸಂಬಂಧವೋ ಎಂಬ ಪ್ರಶ್ನೆಯೊಂದಿಗೆ ಮುಂಬರುವ ದಿನಗಳಲ್ಲಿ ಮತ್ತೊಂದಷ್ಟು ವಿಚಾರಧಾರೆಗಳನ್ನು ಹಂಚಿಕೊಳ್ಳುವ ಹಂಬಲ ನಮ್ಮ ಮನಸ್ಸಿನಲ್ಲಿ. ದಯಮಾಡಿ ವಿಚಾರವನ್ನು ಮನಸ್ಸಿನಲ್ಲಿ ಅಳವಡಿಸಿಕೊಂಡು ಮುಂದುವರಿಯಿರಿ ಎಂಬ ಮಾತಿನೊಂದಿಗೆ ಈ ದಿನದ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಿಚಾರ ತಮಗೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ದಿನಗಳಲ್ಲಿ ಸದಾ ನಿಮ್ಮೊಂದಿಗೆ ಸತೀಶ್ ಮಾಸ್ಟರ್ ಫ್ರಮ್ ಮೈಸೂರು ಥ್ರೂ ವೇಡ್ ಸಕ್ಸಸ್ JSN. ಥ್ಯಾಂಕ್ ಯು ಸೋ ಮಚ್.